ಭಗವತೆ ವಾಸುದೇವಾಯ. ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ತಿಳಿಯಲಿರುವ ವಿಷಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಋತುಗಳಲ್ಲಿ ಒಂದಾದ ಯೋಗಿನಿ ಏಕಾದಶಿ ಕುರಿತು. ಈ ಋತುವು ಕೇವಲ ಒಂದು ಉಪವಾಸವಲ್ಲ, ಇದು ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಆಧ್ಯಾತ್ಮಿಕ ಸಾಧನ ಆಗಿದೆ. ಪುರಾಣಗಳಲ್ಲಿ ಈ ಏಕಾದಶಿಯ ಮಹಿಮೆಯನ್ನು ಅತ್ಯಂತ ಉನ್ನತವಾಗಿ ವರ್ಣಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯೋಗಿನಿ ಏಕಾದಶಿ ಎಂದರೇನು, ದಿನಾಂಕ ಯಾವುದು, ಯಾರು ಆಚರಿಸಬಹುದು, ಪೂಜಾ ವಿಧಾನ, ಸಂಕಲ್ಪ ಏನು, ಇದರ ಎಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಗಿನಿ ಏಕಾದಶಿ ಎಂದರೇನು? ವರ್ಷದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಆದರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ಪಾಪಗಳನ್ನು ನಾಶ ಮಾಡುವ, ಭಗವಂತನ ಕೃಪೆಯನ್ನು ಸುಲಭವಾಗಿ ಪಡೆಯುವ ಮಹಾಋತವೆಂದು ಪರಿಗಣಿಸಲಾಗಿದೆ. ಯೋಗಿನಿ ಎಂಬ ಪದವು ಆತ್ಮಶುದ್ಧಿ ಮತ್ತು ದೈವ ಸಂಪರ್ಕದ ಸಂಕೇತವಾಗಿದೆ. ಈ ದಿನ ಭಕ್ತಿಯಿಂದ ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವುದು ತಮ್ಮ ಜೀವನದ ದುಃಖ, ಸಂಕಷ್ಟ, ದಾರಿದ್ರ್ಯ ಮತ್ತು ಮಾನಸಿಕ ಅಶಾಂತಿಯಿಂದ ಮುಕ್ತಿ ಪಡೆಯುತ್ತಾರೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಯೋಗಿನಿ ಏಕಾದಶಿಯ ದಿನಾಂಕ. ಯೋಗಿನಿ ಏಕಾದಶಿ 2026 ಜುಲೈ 10 ಶುಕ್ರವಾರ ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಆರಂಭ ಜುಲೈ 10 ಬೆಳಗ್ಗೆ 8:16ಕ್ಕೆ ಆರಂಭವಾಗಿ ಏಕಾದಶಿ ತಿಥಿ ಮುಕ್ತಾಯದ ಸಮಯ ಜುಲೈ 11 ಬೆಳಗ್ಗೆ 5:23ರವರೆಗೆ. ವ್ರತವನ್ನು ಆಚರಿಸುವವರು ತಮ್ಮ ಸ್ಥಳೀಯ ಪಂಚಾಂಗದ ಪ್ರಕಾರ ಸಮಯವನ್ನು ಪರಿಶೀಲಿಸಿ ದ್ವಾದಶಿಯಿಂದ ಉಪವಾಸವನ್ನು ಮುಕ್ತಾಯ ಮಾಡುವುದು ಉತ್ತಮವಾಗಿದೆ. ಯೋಗಿನಿ ಏಕಾದಶಿಯ ವ್ರತದ ಆರಂಭ ಹೇಗಿರಬೇಕು? ಏಕಾದಶಿಯ ದಿನ ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು. ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಶ್ರೀ ಮಹಾವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಅಲಂಕರಿಸಬೇಕು. ತುಳಸಿ ದಳ, ಹೂವು, ಹಣ್ಣು, ಪಂಚಾಮೃತ, ಶುದ್ಧ ನೀರನ್ನು ಸಿದ್ಧಪಡಿಸಿಕೊಳ್ಳಬೇಕು. ದೀಪ ಹಚ್ಚಿ ಭಗವಂತನ ಧ್ಯಾನವನ್ನು ಮಾಡಬೇಕು. ಯೋಗಿನಿ ಏಕಾದಶಿಯ ಸಂಕಲ್ಪ ಮಾಡುವ ವಿಧಾನ. ಪೂಜೆ ಆರಂಭಿಸುವ ಮೊದಲು ಕೈಯಲ್ಲಿ ನೀರು ಹಿಡಿದು ಹೀಗೆ ಸಂಕಲ್ಪ ಮಾಡಬಹುದು. ಓಂ ಶ್ರೀ ನಾರಾಯಣ ಅನುಗ್ರಹಕ್ಕಾಗಿ ನನ್ನ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಆತ್ಮಶುದ್ಧಿಗಾಗಿ ನಾನು ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನ ಈ ವ್ರತ ಶ್ರೀಹರಿಯು ಸ್ವೀಕರಿಸಲಿ. ಈ ಸಂಕಲ್ಪದ ನಂತರ ಪೂಜೆಯನ್ನು ಆರಂಭಿಸಬೇಕು. ಯೋಗಿನಿ ಏಕಾದಶಿಯ ಪೂಜಾ ವಿಧಾನ. ಮೊದಲು ಶ್ರೀ ಗಣೇಶನನ್ನು ಸ್ಮರಿಸಿ ನಂತರ ಶ್ರೀ ಮಹಾವಿಷ್ಣುವಿಗೆ ಗಂಧ, ಕುಂಕುಮ, ಅಕ್ಷತೆ, ತುಳಸಿ ದಳ, ಹೂವು, ಹಣ್ಣು, ನೈವೇದ್ಯವನ್ನು ಅರ್ಪಿಸಬೇಕು. ತುಳಸಿ ದಳವಿಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತದೆ. ಆದ ಕಾರಣ ಸಾಧ್ಯವಾದರೆ ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಿಸಿ ಪೂಜೆಯನ್ನು ಮನಸ್ಸಿನಿಂದ ಭಕ್ತಿಯಿಂದ ಮಾಡಿರಿ. ಜಪ ಮತ್ತು ಪಾರಾಯಣ. ಈ ದಿನ ಕೆಳಗಿನ ಮಂತ್ರಗಳನ್ನು ಜಪಿಸಬಹುದು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ 108 ಬಾರಿ ಜಪಿಸುವುದು ಉತ್ತಮ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಶ್ರೀಮನ್ ಭಗವದ್ಗೀತೆ 12ನೇ ಅಧ್ಯಾಯ, ವಿಷ್ಣು ಸೂತ್ರ ಇವುಗಳನ್ನು ಜಪಿಸಬಹುದು. ಉಪವಾಸ ನಿಯಮಗಳು. ಉಪವಾಸ ಎಂದರೆ ಕೇವಲ ಊಟ ಮಾಡದೆ ಇರುವುದಲ್ಲ, ಮನಸ್ಸು ಮತ್ತು ಮಾತನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಈ ದಿನ ಸುಳ್ಳು ಮಾತನಾಡಬೇಡಿ, ಕೋಪ ಮಾಡಿಕೊಳ್ಳಬೇಡಿ, ಯಾರನ್ನು ಅವಮಾನಿಸಬೇಡಿ, ನಿಂದನೆ, ಜಗಳ ಮತ್ತು ದುಷ್ಟ ಚಿಂತನೆಗಳಿಂದ ದೂರವಿರಿ. ಸಾಧ್ಯವಾದರೆ ನಿರ್ಜಲ ಉಪವಾಸ ಮಾಡಬಹುದು. ಅದು ಸಾಧ್ಯವಾಗದಿದ್ದರೆ ಹಾಲು, ಹಣ್ಣು, ತೆಂಗಿನ ನೀರು, ಸಾತ್ವಿಕ ಆಹಾರವನ್ನು ಸೇವಿಸಿ ವ್ರತವನ್ನು ಆಚರಿಸಬಹುದು. ದಾನ ಮಾಡುವ ಮಹತ್ವ. ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿದರೆ ಪುಣ್ಯ ಹೆಚ್ಚಾಗುತ್ತದೆ. ದಾನಕ್ಕೆ ಯೋಗ್ಯವಾದದ್ದು ಅನ್ನದಾನ, ಬಟ್ಟೆ ದಾನ, ಹಣ್ಣು, ನೀರು, ಗೋಸೇವೆ, ತುಳಸಿ ಗಿಡ ನೆಡುವುದು, ಬಡವರಿಗೆ ಆಹಾರ ನೀಡುವುದು. ಇವುಗಳಲ್ಲಿ ಯಾವುದಾದರೂ ಒಂದು ಶ್ರದ್ಧೆಯಿಂದ ಮಾಡಿದರೆ ಶ್ರೀಹರಿಯ ಕೃಪೆ ದೊರೆಯುತ್ತದೆ. ಯೋಗಿನಿ ಏಕಾದಶಿಯ ಮಹತ್ವ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಆಚರಿಸುವವರಿಗೆ ಅನೇಕ ಜನ್ಮಗಳ ಪಾಪಗಳು ಕ್ಷಯವಾಗುತ್ತದೆ. ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತದೆ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸು ದೊರೆಯುತ್ತದೆ.
ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಶ್ರೀ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ಲಭಿಸುತ್ತದೆ. ಅಂತಿಮವಾಗಿ ಮೋಕ್ಷದ ಮಾರ್ಗ ಲಭಿಸುತ್ತದೆ. ಆದ್ದರಿಂದ ಈ ಏಕಾದಶಿಯನ್ನು ಅತ್ಯಂತ ಫಲಪ್ರದಾಯಕ ವ್ರತಗಳಲ್ಲಿ ಒಂದಾದು ಎಂದು ಪರಿಗಣಿಸಲಾಗಿದೆ. ಯಾರು ಯೋಗಿನಿ ವ್ರತವನ್ನು ಆಚರಿಸಬಹುದು? ಈ ವ್ರತವನ್ನು ಮಹಿಳೆಯರು, ಪುರುಷರು, ಯುವಕರು, ಹಿರಿಯರು ಯಾರಾದರೂ ಭಕ್ತಿಯಿಂದ ಆಚರಿಸಬಹುದು. ಸಂಪೂರ್ಣ ಉಪವಾಸ ಸಾಧ್ಯವಾಗದರೂ ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರ ಸೇವಿಸಿ ಭಕ್ತಿಯಿಂದ ಆಚರಿಸಬಹುದು. ಭಗವಂತನಿಗೆ ಮುಖ್ಯವಾದದ್ದು ನಮ್ಮ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಲೈಕ್ ನೀಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂಥ ಧಾರ್ಮಿಕ ಮಾಹಿತಿ, ವ್ರತಗಳು, ಹಬ್ಬಗಳು, ಭಕ್ತಿಗೀತೆಗಳು ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಸೂಚನೆಗಾಗಿ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಕೊನೆಯಲ್ಲಿ ನಾರಾಯಣನು ನಿಮ್ಮೆಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನು ನೀಡಲಿ ಎಂದು ಕೋರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಧನ್ಯವಾದಗಳು. ಮತ್ತೆ ಒಂದು ಆಧ್ಯಾತ್ಮಿಕ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.